ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಇಲ್ಲಿ ಅಂತೂ ಇಂತೂ ಪಾರು ವೀರಭದ್ರ ಮುಖವಾಡನ ಕಮಿಷನರ್ ಮುಂದೆ ಬೈಲು ಮಾಡಿದ್ದಾಳೆ. ಇಷ್ಟು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದರೂ ಕೂಡ ಈ ಒಂದು ವೀರಭದ್ರ ಏನೂ ಮಾಡಿಲ್ಲ ಅಂತ ಪ್ರೂವ್ ಮಾಡಿಬಿಟ್ಲು ಈ ಒಂದು ಪಾರು. ಇನ್ನು ದಾರಿ ತಪ್ಪಿ ಬಂದಂತಹ ಪಿಂಕಿ ಮತ್ತು ಸೀನಾಗೆ ಚಟ್ಟ ಕಟ್ಟಿದ್ದಾಳೆ ಈ ಒಂದು ರಶ್ಮಿ. ಆದಷ್ಟು ಬೇಗ ನೀನ ಬಿಟ್ಟು ಹೋಗ್ತಾಳೆ ಅಂದ್ಬಿಟ್ಟು ಸೀನಾಗೆ ವಾರ್ನ್ ಮಾಡ್ತಾ ಇದ್ದಾಳೆ ರಶ್ಮಿ. ಹಾಗಾದರೆ ಸೀನಾ ಮುಂದೆ ಪಿಂಕಿ ಮುಖವಾಡ ಬಯಲು ಮಾಡೇ ಬಿಡ್ತಾಳ ರಶ್ಮಿ. ಈತ ಕಡೆ ವೀರಭದ್ರ ವರ್ಸಸ್ ಶಿವು ಇಬ್ಬರು ಕೂಡ ಪ್ರಚಾರ ಜೋರಾಗಿ ಇದೆ. ಪಾರು ಕೊಟ್ಟ ಏಟಿಗೆ ಇಲ್ಲಿ ವೀರಭದ್ರ ನಡಗಿ ಹೋಗ್ತಾನಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಕಮಿಷನರು ಊರಿಗೆ ಬರ್ತಾ ಇದ್ದಾರೆ ವಿಚಾರ ಗೊತ್ತಾಗಿ. ವೀರಭದ್ರ ಯಾವುದೇ ಕಾರಣಕ್ಕೂ ಬಯಲು ಶೌಚಾಲಯಕ್ಕೆ ಯಾರೂ ಕೂಡ ಬರಲೇಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಯಾರೂ ಕೂಡ ಹೊರಗಡೆ ಬರ್ತಾ ಇರ್ತಾರ. ಪರ್ಶು ಮತ್ತು ವೀರಭದ್ರ ಛತ್ರಿ ಎಲ್ಲರೂ ಕೂಡ ಮುಖಕ್ಕೆ ಪದ್ರೆ ಹಾಕ್ಕೊಂಡು ಎಲ್ಲರೂ ಕಾಯ್ತಾ ಇರ್ತಾರೆ. ಆಗ ಕಮಿಷನರ್ ಬರ್ತಾರೆ. ಅರೆ ವೀರಭದ್ರವ್ರೆ, ನೀವೇನಿಲ್ಲಿ ಅಂತಾರೆ. ಅಯ್ಯೋ ಯಾಕೆ, ನನ್ನೂರು, ನಾನು ಎಲ್ಲಿ ಬೇಕಾದರೂ ಇರ್ಬೋದು. ಅಲ್ಲ, ವಯಸ್ಸು ಬೇರೆ ಆಯ್ತಲ್ವ, ಅದಕ್ಕೆ ನನ್ನ ಮಗಳು ಡಾಕ್ಟ್ರ್ ಬೇರೆ. ಅಪ್ಪ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದಾಳೆ. ಅದಕ್ಕೆ ಇದೇ ರೀತಿ ಬೆಳಗ್ಗೆ ರಾತ್ರಿ ಅಂದೇ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತೇನೆ. ಈ ರೀತಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ಈಗ ಅಂದ್ಬಿಟ್ಟು ಅಂತಾರೆ. ಓ ಹೌದಾ ಅಂತೀರ, ನೀವೇನಿಲ್ಲಿ ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾನೆ ವೀರಭದ್ರ. ಅದು ನನಗೆ ಕಂಪ್ಲೇಂಟ್ ಬಂದಿದೆ, ನೀವು ಇಲ್ಲಿ ಸರಿಯಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ರಾ ಇಲ್ವ ಅಂತ, ಅದಕ್ಕೋಸ್ಕರ ನಾನು ನೋಡ್ಕೊಂಡು ಹೋಗಿ ಬಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಧಾರಾಳವಾಗಿ ನೋಡ್ಕೊಳ್ಳಿ, ಇಲ್ಲಿ ಏನು ತಾನೇ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ವೀರಭದ್ರ ಖುಷಿಯಲ್ಲಿ ಹೇಳ್ತಾ ಇರ್ತಾನೆ. ಇನ್ನು ಈತ ಕಡೆ ಅಂತೂ ಇಂತೂ ಶಿವು ಪ್ರಚಾರ ಜೋರಾಗೆ ಮಾಡಬೇಕು ಅಂದ್ಬಿಟ್ಟು ಪಾರು ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ಶಿವಿಗೆ ಹೇಗೆ ಮಾತಾಡಬೇಕು ಹೇಗಿಲ್ಲ ಅಂತಂದ್ಬಿಟ್ಟು ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಇರ್ತಾರೆ. ಇದಂತೂ ಶಿವಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಪಾರು ಇದೆಲ್ಲ ಯಾಕೆ ಬೇಕು, ಸುಮ್ಮನೆ ಬಿಟ್ಬಿಡು ನನ್ನ ಅಂತಿದ್ರೆ, ಅಯ್ಯೋ ಮಾವ ಆಗಿಲ್ಲ, ನೀನು ಚೆನ್ನಾಗಿ ಭಾಷಣ ಮಾಡಬೇಕು, ಇದರಿಂದಾಗಿ ಊರಿನ ಜನ ನಿನ್ನೆ ಶವಾಶ್ ಅನ್ಬೇಕು, ನೀನು ಸುಮ್ಮನೆ ಇದೆಲ್ಲ ಪ್ರಾಕ್ಟೀಸ್ ಮಾಡು ಅಂದ್ಬಿಟ್ಟು ಪಾರು ಇಟ್ಟು ಆಟ ಮಾಡ್ತಾ ಇರ್ತಾಳೆ. ಇನ್ನು ಇತ್ತ ಈ ಒಂದು ರಾಣಿ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡೇ ಬಿಟ್ಟಿದ್ದಾನೆ ಸೋಮೇಗೌಡರು. ಹೌದು, ಇಲ್ಲಿ ಸೋಮ ಇನ್ನೊಂದು ಹುಡುಗಿ ಮೇಲೆ ಕಣ್ಣಾಕ್ತಿದ್ರೆ ಮನೆಯವರೆಲ್ಲರೂ ಕೋಪ ನೆತ್ತಿಗಿರುತ್ತೆ. ಇದರಿಂದಾಗಿ ಸೋಮಗೆ ಹಿಗ್ಗ ಬಾರಿಸೇ ಬಿಡ್ತಾನೆ ಮನುದೋರೆ. ಈಗನಿಗೆ ಏನು ಶಿಕ್ಷೆ ಕೊಡಬೇಕು ಇವತ್ತು ಅಂತಂದ್ಬಿಟ್ಟು ರಾಣಿನ ಪ್ರಶ್ನೆ ಮಾಡ್ತಾಯಿದ್ರೆ, ದೊರೆ ನಿಮಗೆ ದಂಡನೆ ಮತ್ತು ಈ ರೀತಿ ಶಿಕ್ಷೆ ಕೊಡೋದೆಲ್ಲನೂ ಗೊತ್ತಾ ಅಂತಿದ್ರೆ, ಹೌದು ನನಗೆಲ್ಲನೂ ಗೊತ್ತು, ಮೊದಲು ಇವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂದ್ಬಿಟ್ಟು ಅಂತಾರೆ. ಒಂದು ನಿಮಿಷ ಇರಿ, ಇವ್ರಿಗೆ ಎಂಥ ಶಿಕ್ಷೆ ಕೊಡಬೇಕಂತ ನಾನು ನಮ್ಮ ಅತ್ತಿಗೆನ ಕೇಳ್ತೀನಿ ಅಂದ್ಬಿಟ್ಟು ಇಲ್ಲಿ ಪಾರ್ಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಹೀಗೆ ಸೋಮನವರು ಬೇರೆ ಹುಡುಗಿ ಮೇಲೆ ಕಣ್ಣು ಹಾಕಿದ್ದಾರೆ, ಏನು ಮಾಡಬೇಕು ಅಂತೀರೆ. ಏನು ಇಷ್ಟೆಲ್ಲ ಹಾಕಿದೆಯಾ? ಇಲ್ಲ, ಒಂದು ಹೆಣ್ಣಿಗೆ ತೊಂದರೆ ಕೊಡ್ತಿದೆ ಅಂದರೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅರ್ಥ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅರ್ಥ ಆಗಬೇಕಲ್ವ, ಅದಕ್ಕೋಸ್ಕರ ಅವ್ರಿಗೆ ಹೆಣ್ಣಿನ ಥರ ವೇಷ ಹಾಕೋಕ್ಕೆ ಶಿಕ್ಷೆ ಕೊಡಿಬಿಟ್ಟು ಅಂತಾರೆ. ಸರಿ ಅದಕ್ಕೆ ಆಯಿತು ಅಂತಂದ್ಬಿಟ್ಟು ಅಂತಾರೆ. ಅದು ದೊರೆ ಕೇಳಿಸ್ತಲ್ವ, ನಮ್ಮ ಅತ್ತೆ ಹೇಳಿದ್ದು ಹೆಣ್ಣಿನ ಕಷ್ಟ ಯಾರಿಗಾದ್ರೂ ಗೊತ್ತಿದ್ರೆ ಅಲ್ವ ಈ ರೀತಿ ಮಾಡೋಕ್ಕೆ ಸಾಧ್ಯ. ಪಾಪ ಅವ್ರು ಎಷ್ಟು ಕಷ್ಟ ಅನುಭವಿಸಿದ್ರು, ಅದೇ ತೊಂದರೆ ಇವ್ರಿಗೂ ಆಗಬೇಕು. ಹಂಗಂದರೆ ಇವರು ಈ ಒಂದು ಮಹಿಳೆಯ ರೂಪದಲ್ಲಿ ಡ್ರೆಸ್ ಮಾಡ್ಕೋಬೇಕಂದ್ಬಿಟ್ಟು ಅಂತಾರೆ. ಹೌದು, ನನ್ನ ರಾಣಿ ಹೇಳ್ತಿದ್ದು ಸರಿಯಾಗಿದೆ ಮನು, ನಿನ್ನ ಮುಂದೆ ಗಂಡು ಬರಗಲ್ಲ, ಹೆಣ್ಮಗಳ ಥರ ಬಟ್ಟೆ ಹಾಕ್ಕೋಬೇಕಂದ್ಬಿಟ್ಟು ಅಂತಾರೆ. ಅಯ್ಯೋ ಅದು ಹೇಗೆ ಸಾಧ್ಯ, ಸ್ವಲ್ಪ ಬುದ್ಧಿದೆ ನನಗೆ. ಅಯ್ಯೋ ಮನೋದರೆ ಬಿಟ್ಬಿಡಿ, ಇದೊಂದು ಸರ್ತಿ ಬಿಟ್ಬಿಡಿ ನಾನು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಸೋಮ. ಬಿಡೋ ಮಾತೇ ಇಲ್ಲ, ಈ ದೊರೆ ಹೇಳಿದ್ಮೇಲೆ ಮುಗೀತು ಅಂತಂದ್ಬಿಟ್ಟು ಇಲ್ಲಿ ಮನು ಅಂತಾರೆ. ಇನ್ನು ಇಂದ್ರಾಣಿ ಮತ್ತು ನಾಗೇಗೌಡರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ನನ್ನ ಮಗನಿಗೆ ಸರಿಯಾಗಿ ಆಗ್ತಾಯಿದೆ, ನಮಗೆ ಎಷ್ಟು ಬಿಲ್ಡಪ್ ಕೊಡ್ತಾಯಿದೆ, ನಾವು ಅದ್ರ ಬೇಕು, ಇವನಿಗೆ ಅದಕ್ಕಿಂತ ಹತ್ತಿರ ಪರಿಸ್ಥಿತಿ ಸಿಕ್ಕಿದೆ, ಸ್ವಲ್ಪ ಹುಷಾರಾಗಿ ಇರಬೇಕು ಕಣೆ ಇಂದ್ರ ಅಂದರೆ. ಹೌದು ರೀ, ಇವನ ಹತ್ರ ಇಟ್ಕೊಂಡ್ರೆ ಇದೇ ಗತಿನೇ ಆಗೋದು, ಈಗ ಸರಿಯಾಗಿ ಆಗಿದೆ ಬಿಡಿ, ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂದ್ಬಿಟ್ಟು ಅಂತಾರೆ. ಸರಿ ಬಿಡು ಆಯಿತು, ನೀನು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡು ಅಂದ್ಬಿಟ್ಟು ಇಲ್ಲಿಬ್ಬರು ಮಾತಾಡ್ತಾಯಿದ್ರೆ, ದೊರೆ ನೀವು ಒಳ್ಳೆ ಶಿಕ್ಷಣ ಕೊಟ್ಟರೆ ಅಂದ್ಬಿಟ್ಟು ಇಲ್ಲಿ ತುಂಬಾ ಖುಷಿ ಆಗ್ತಾ ಇರ್ತಾರೆ ರಾಣಿಗೆ ಮತ್ತು ಅಜ್ಜಿಯಂದ್ರಿಗೆ ಎಲ್ಲರಿಗೂ ಕೂಡ. ಇನ್ನು ದಾರಿಯಲ್ಲಿ ಪಿಂಕಿ ಮತ್ತು ಸೀನ್ ಮಾತಾಡ್ಕೊತ ಬರ್ತಾ ಇರ್ತಾರೆ. ಇತ್ತ ಕಡೆ ಪಾರು ಹೇಗಾದ್ರೂ ಮಾಡಿಬಿಟ್ಟು ನಮ್ಮ ಅಪ್ಪನ ಮುಖಾಡ ಬಯಲು ಮಾಡಬೇಕು, ಇಷ್ಟೊತ್ತಿಗೆ ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ, ಆ ಪ್ಲ್ಯಾನ್ನ ಹೇಗಾದರೂ ಮಾಡಿ ಕೊಡಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಪಾರು ಬೇಕು ಅಂತಲೇ ಗೋಡಂಬಿನ ಇತ್ಲಿ ಕಡೆ ಹೋಗಿ ಅಂದ್ಬಿಟ್ಟು ಅಂತ ಇರ್ತಾರೆ. ಯಾಕಮ್ಮ ಪಾರು ಅಂತಾರೆ, ನೀವು ಹೋಗಿ ಗೋಡಂಬಿನ ಅಂದ್ಬಿಟ್ಟು ಅಂತಾರೆ. ಸರಿ ಬಿಡು ಆಯಿತು ಅಂತಂದ್ಬಿಟ್ಟು ಇತ್ತ ಕಡೆ ಗೋಡಂಬಿ ಬಯಲು ಶೌಚಾಲಯಕ್ಕಂತ ಬಂದಿರ್ತಾನೆ. ಇಲ್ಲಿ ಪಿಂಕಿ ಅಪ್ಪ ಕೂಡ ಛೇ ಏನಿದೆ ಇಲ್ಲಿ ಬಯಲಿಗೆ ಹೋಗಕ್ಕೂ ಬಿಡ್ತಾ ಇಲ್ಲಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಎದ್ದೊಳ್ಳ ಯಾರು ಕೂತ್ಕೊಡ್ರೋದು ಬಿಟ್ಟು ಇಲ್ಲಿ ಎಬ್ಬಿಸ್ತಾ ಇರ್ತಾರೆ. ಇನ್ನು ಅದೇ ಟೈಮ್ಗೆ ಕಮಿಷನರ್ ಕೂಡ ಇಲ್ಲಿ ಸುತ್ತಮುತ್ತ ಬಯಲನ್ನ ಚೆಕ್ ಮಾಡಬೇಕಾದ್ರೆ, ಏನೋ ಮಾಡ್ತಿದ್ದೆ ಇಲ್ಲಿ ಅಂದ್ಬಿಟ್ಟು ಗೋಡಂಬಿನ ಕೇಳ್ತಾರೆ. ಅಯ್ಯೋ ಸರ್ ಏನು ಮಾಡೋದು, ಸುತ್ತ ಹಳ್ಳಿಲಿ ಯಾರ ಮನೇಲಿ ಕೂಡ ಶೌಚಾಲಯನೇ ಇಲ್ಲ, ಎಲ್ಲರೂ ಬಯಲಿಗೆ ಬರಬೇಕು, ಅದಕ್ಕೆಲೆ ಬಯಲಿಗೆ ಬಂದಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಅಂದ್ಬಿಡ್ತಾನೆ ಗೋಡಂಬಿ. ಆಗ ವೀರಭದ್ರ ಮುಖೋಳ ಕಳಿಸುತ್ತೆ. ಆಗ ಕಮಿಷನರ್ ಬಂದ್ಬಿಟ್ಟು, ಏನ್ರಿ ಸರ್ ನೀವು ಹೇಳಿದ್ದು, ಅಲ್ಲ ಬಯಲು ಮುಕ್ತ ದೇಶ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಆದರೆ ನೀವು ಮಾತ್ರ ಈ ಒಂದು ಅಧ್ಯಕ್ಷ ಆಗಿಬಿಟ್ಟು
ಗೋರ್ಮೆಂಟ್ ಕೊಟ್ಟರು ಕೂಡ ನೀವು ಈ ರೀತಿ ಶೌಚಾಲಯನ ಊರಿಗೆ ತಪ್ಪಿಸಿಲ್ಲ ಅಂದರೆ ನೀವು ಯಾವ ರೀತಿ ಅಧಿಕಾರ ಮಾಡಿದ್ರೆ ಇಷ್ಟು ವರ್ಷ ಅಂತ ಗೊತ್ತಾಗ್ತಿದೆ ನನಗೆ ಅಂದ್ಬಿಟ್ಟು ಕಮಿಷನರ್ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಏನು ವೀರಭದ್ರಿಗೆ ತುಂಬಾ ಬೇಜಾರಾಗುತ್ತೆ. ಇದೆಲ್ಲ ಪ್ಲಾನೇ ಇರಬೇಕಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇತ್ತ ಪಿಂಕಿ ಮತ್ತು ಸೀನಾ ಇಬ್ಬರು ಮಾತಾಡ್ಕೊಂತ ಬೈಕಲ್ಲಿ ಬರ್ತಾ ಇರ್ತಾರೆ. ಇನ್ನು ಅದೇ ಟೈಮ್ಗೆ ಇಲ್ಲಿ ರಶ್ಮಿ ಮತ್ತು ಮಾದಪ್ಪಣ್ಣ ಕೂಡ ಶಿವಿಗೆ ಸಪೋರ್ಟ್ ಮಾಡಬೇಕು ಎಲೆಕ್ಷನಲ್ಲಿ ಅಂತಂದ್ಬಿಟ್ಟು ಬರ್ತಾ ಇರ್ತಾರೆ ಗಾಡೀಲಿ. ಆಗ ಗಾಡಿ ರಿಪೇರಿ ಇರುತ್ತೆ. ಮಾವ ನೀವು ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊಳ್ತೀರಾ, ಬಿಡಿ ಯಾರಾದರೂ ಮೆಕ್ನಿಕ್ಕನ್ನು ಕಳಿಸೋಣ ಅಂತಾರೆ. ಇಲ್ಲಮ್ಮ ಸ್ವಲ್ಪದ್ರಲ್ಲೇ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕಿಕ್ ಕೊಡಬೇಕಂದ್ಬಿಟ್ಟು ಅಂತಾರೆ. ಸರಿ ಮಾವ ಇಲ್ಲಿ ನಾನು ಪ್ರಯತ್ನ ಪಡ್ತೀನಿ ಅಂದ್ಬಿಟ್ಟು ಆದರೆ ಇಲ್ಲಿ ರಶ್ಮಿ ಕಿಕ್ ಮಾಡ್ತಿದ್ರೆ ಆಹಾ ನಿನ್ನ ಕಾಲು ನೋವಾಗುತ್ತಂದ್ಬಿಟ್ಟು ಅಂತಾರೆ. ಅಯ್ಯೋ ಬಿಡಿ ಮಾವ ಅಂಥದ್ದೇ ಏನೂ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಅನ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ತಾಳೆ. ಅರೆ ಗಾಡಿ ಸ್ಟಾರ್ಟ್ ಆಯ್ತಮ್ಮ ಅಂತಾರೆ. ಸರಿ ಮಾವ ಬನ್ನಿ ನೀವು ಅಂತಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತಾರೆ ನೀನೇ ಓಡಿಸಮ್ಮ ಅಂತಾರೆ. ಅಯ್ಯೋ ನನಗೂ ಓಡ್ಸೋಕೆ ಇಷ್ಟ ಅಂದರೆ ಏನು ಮಾಡ್ತೀರಾ, ನಾನು ಸೀರೆ ಉಟ್ಕೊಂಡಿದ್ದೀನಿ ಬನ್ನಿ ಪರವಾಗಿಲ್ಲ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಬಾಮ್ಮ ಅಂತಂದ್ಬಿಟ್ಟು ಇಲ್ಲಿ ಮಾದಪ್ಪಣ್ಣ ರಶ್ಮಿನ ಕೂರಿಸ್ಕೊಂಡು ಗಾಡಿಯಲ್ಲಿ ಬರ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಪಿಂಕಿ ಮತ್ತು ಸೀನಾ ಬರ್ತಾಯಿದ್ರೆ ಏಯ್ ಸೀನಾ ನೋಡಲ್ಲಿ ನಿಮ್ಮಪ್ಪ ಮತ್ತು ನೀನು ಹಳೆಯ ಮಾಜಿ ಹೆಂಡ್ತಿ ಬರ್ತಾಯಿದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾರೆ. ಏಯ್ ಸುಮ್ಮನೆ ಯಾಕಬೇಕು ನೀನು ಪಾಡಿಗೆ ನೀನು ಹೋಗೆ ಅಂತಂದ್ಬಿಟ್ಟು ಅಂತ ಇದ್ದರೆ ಏಯ್ ಬಿಡೋ ಮಾತಾ ಇಲ್ಲ ಗಣೋ ನೋಡ್ತಾ ಇರು ಅವ್ರಿಗೆ ಯಾವ ರೀತಿ ಚಮಕ್ ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಗಾಡಿಗೆ ಗುದ್ದೆ ಬಿಡ್ತಾಳೆ ಮಾದಪ್ಪಣ್ಣನ ಗಾಡಿಗೆ ಈ ಒಂದು ಪಿಂಕಿ. ಆಗ ಮಾದಪ್ಪಣ್ಣನ ಕೈಗೆ ಪೆಟ್ಟು ಬೀಳುತ್ತೆ. ಮಾವ ಏನಾಯಿತು ಮಾವ ಅಂತಾರೆ. ಏನೂ ಇಲ್ಲಮ್ಮ ಸ್ವಲ್ಪ ಕೈ ಕ್ರಾಚ್ ಆಯಿತು ಅಷ್ಟೇ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ ಒಂದು ನಿಮಿಷ ಮಾವ ನೀವು ಇಲ್ಲೇ ಇರಿ ಅಂತಂದ್ಬಿಟ್ಟು ಈ ಕಡೆ ಬಂದುಬಿಟ್ಟು ಏಯ್ ನಿಂತ್ಕೊಳ್ಳೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಪಿಂಕಿಗೆ ವಾರ್ ಮಾಡ್ತಾರೆ ರಶ್ಮಿ. ಅಯ್ಯೋ ಸುಮ್ಮನೆ ಹೋಗೇ ಇಲ್ಲಿ ಅಲ್ಲಿ ಮೂಟ ಬರ್ತಾ ಇದ್ದಾಳೆ ಮೊದಲು ಗಾಡಿ ಮುಂದಕ್ಕೆ ಹೋಗು ಅಂದ್ಬಿಟ್ಟು ಇಲ್ಲಿ ಪಿಂಕಿಗೆ ಅಂತ ಇರ್ತಾನೆ ಸೀನಾ. ಏಯ್ ಸೀನಾ ಏನಾಗುತ್ತಾ ನಾನು ನೋಡ್ತೀನಿ ಸುಮ್ಮನೆ ಇರಲ್ಲ ನೀನು ಅಂದ್ಬಿಟ್ಟು ಪಿಂಕಿ ಅಂತ ಇದ್ದರೆ ಹೇಯ್ ಸುಮ್ಮನೆ ಹೋಗಿ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಗಾಡಿನ ಬಂದು ರಶ್ಮಿ ಇಲ್ಲಿ ಹಿಡ್ಕೊಂಬಿಟ್ಟಿರ್ತಾಳೆ. ಏನು ಕೆಳಗೆ ಇಳಿತಿರಬೇಕು ಅಂತಂದ್ಬಿಟ್ಟು ಇಲ್ಲಿ ಗಾಡಿನ ಸ್ಟಾಪ್ ಮಾಡ್ತಿದ್ರೆ ಪಿಂಕಿ ಸೀನಾ ಕೆಳಗಿನಿಂದ ಎಗ್ರು ಬಿಡ್ತಾರೆ. ಏಯ್ ಏನೇ ಇಷ್ಟ ಧೈರ್ಯ ಕಾಣಿಸಲ್ವಾ ನಮ್ಮ ಮಾವನಿಗೆ ಗುದ್ದಕ್ಕೆ ಬರ್ತೀಯಾ, ನಮ್ಮ ಮಾವ ಅಂದರೆ ಏನು ಅಂದ್ಕೊಳ್ತೀಯಾ, ಅವ್ರು ನನಗೆ ದೇವ್ರ ಸಮಾನ ಅಂಥವ್ರಿಗೆ ನೋವು ಕೊಡೋಕೆ ಹೋಗ್ತೀಯಾ, ನಾನಿವಾಗ ಒಳ್ಳೊಳ್ಳಾಗಿದ್ದೀನಿ ಸರಿ ಹೋಯ್ತು ಇಲ್ಲ ಅಂತಂದರೆ ಇವತ್ತು ನೀನು ಬೇರೆನೇ ಕತೆ ಇರ್ತಿತ್ತು ಅಂದ್ಬಿಟ್ಟು ಅಂತಾರೆ. ಏಯ್ ಏನೇ ಮಾಡ್ತೀಯಾ ಏನೇ ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ ಅಂತಾರೆ. ಏನು ಮಾಡೋಕ್ಕಾಗ್ತಿತ್ತಾ ನನ್ನ ಬಗ್ಗೆ ನೀವು ಚೆನ್ನಾಗಿ ಗೊತ್ತಿಲ್ಲ ನೋಡು ಈಗ ನಾನು ಫ್ರೀಗಿನೇ ಇದ್ದೀಯ ಅನ್ಕೋ ಈ ಮಾರುಗಳ ಸುತ್ತ ಪೊರ್ಕೆ ತಗೊಂಡು ನಿನ್ನ ಓಡಿಸ್ಕೊಂಡು ಹೋಗ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ರಶ್ಮಿ. ಅಯ್ಯೋ ಬಿಡಿ ಮೇಡಮ್ ಹೋಗಲಿ ಅಂತಾರೆ. ಏಯ್ ನೀನೊಬ್ಬ ಗಂಡಸಿಲ್ಲ ಅಲ್ಲ ಏನಾಗಿದೆ ನಿನಗೆ ಹೋಗಿ ಇವಳಿಂದ ಬಾಲದ ಥರ ಹಿಂದೆನೇ ಹೋಗ್ತಾ ಇದೆಯಾ ನೋಡು ಇವಳು ಏನು ಅಂತ ನೀನು ಗೊತ್ತೇ ಇಲ್ಲ, ಇವಳು ಏನು ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ, ನೀನು ಇವಳಿಂದ ಓದಿ ಅಂದ್ಕೋ ನಿನ್ನ ಕೈ ಸಿಗೋದು ಚೊಂಬೆ ನೋಡ್ತಾ ಇರು ನಾನು ಸವಾಲಾಗ್ತಾಯಿದ್ದೇನೆ ಅಂತಂದ್ಬಿಟ್ಟು ಇಲ್ಲಿ ರಶ್ಮಿ ಆಗ್ತಿದ್ರೆ. ಏಯ್ ಸುಮ್ಮನೆ ಇರೋ ಮೂಟೆ ಅಂತಂದ್ಬಿಟ್ಟು ಇಲ್ಲಿ ಪಿಂಕಿ ಬರ್ತಾಳೆ. ಏಯ್ ಸುಮ್ಮನೆ ಇದ್ದರೆ ಸರಿ ಈಗ ಮತ್ತೆ ಇಲ್ಲ ಅಂತ ಅಂದ್ಕೋ ನಾನು ಇನ್ನೊಂದು ರೂಪ ನೋಡಬೇಕಾಗತ್ತೆ, ಎಷ್ಟೇ ಧೈರ್ಯ ನಿನಗೆ ಅಲ್ಲ, ನೀನು ನಮ್ಮಿಬ್ಬರ ಮಧ್ಯೆ ಬಂದಿದ್ದೇ ತಪ್ಪು, ಈಗ ನಮ್ಮನ್ನ ದೂರ ಮಾಡೋಕ್ಕೆ ಹೋಗ್ತಾ ಇದೆಯಾ ನೋಡ್ತಾ ಇರು ನಿನಗೇನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಆಗುತ್ತೆ ಸೀನಾ ಬರೆದಿಟ್ಕೋ ಇವತ್ತು ಹೇಳ್ತಾ ಇದ್ದೀನಿ ನೀನು ಇವಳಿಂದ ಹೋಗಿ ಅಂದ್ಕೋ ಇವಳು ನೋಡೋ ದಾರಿಲಿ ಎಲ್ಲರೂ ನಿನಗೆ ನಗೋ ಥರ ಮಾಡಿಬಿಡ್ತಾಳೆ, ನಿನಗೆ ಚೀಪ್ ಮಾಡ್ತಾಳೆ ನೋಡ್ತಾ ಇರು ನಿನಗೆ ಇವಳು ದೊಡ್ಡದಾಗಿ ಕೊಟ್ಟೆ ಹೋಗ್ತಾಳೆ. ಇದು ಈ ರಶ್ಮಿ ಮಾಡ್ತಿರುವಂಥ ಸವಾಲು ಗೊತ್ತಾಯ್ತಾ, ಈ ಸವಾಲಲ್ಲಿ ನಾನೇ ಗೆಲ್ಲೋದು, ಆಗ ಈ ಮಾದಪ್ಪನ ಸೊಸೆ ಅಂತ ಪ್ರೂವ್ ಮಾಡ್ತೆ ಅಂದ್ಬಿಟ್ಟು ಮಾವ ಇವ್ರನ್ನೇನು ನೋಡೋದು ಬನ್ನಿ ನಮಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಮಾದಪ್ಪಣ್ಣ ರಶ್ಮಿ ಹೊರಟೋಗ್ತಾರೆ. ಪಿಂಕಿ ಇದೆಲ್ಲ ಬೇಕಿತ್ತ ನಿನಗೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಿದ್ರೆ ಅಂತಾರೆ. ನೋಡೋ ಸೀನಾ ಎಷ್ಟು ಕೊಬ್ಬಿದೆ ಅವಳಿಗೆ, ನೀನು ಬಿಟ್ಟೋಗಿದೆ ಅಂತ ಸ್ವಲ್ಪ ಆದರೂ ಭಯ ಭಕ್ತಿ ಪ್ರೀತಿ ಏನೂ ಇಲ್ಲ ಕಣೋ ಅವಳಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ. ಏನಿತ್ತ ಕಡೆ ವೀರಭದ್ರ ಮತ್ತು ಶಿವು ಎಲ್ಲರೂ ಕೂಡ ಈ ಒಂದು ಪ್ರಚಾರಕ್ಕೆ ಬಂದಿರ್ತಾರೆ. ಶಿವ್ಗೆ ಅವಮಾನ ಮಾಡ್ಬೇಕಂತ ವೀರಭದ್ರ ಸ್ಕೆಚ್ ಹಾಕ್ಕೊಂಡೇ ಬಂದಿರ್ತಾರೆ. ಮತ್ತು ಇನ್ನು ವೀರಭದ್ರ ಸಪೋರ್ಟಿಗೆ ಇಲ್ಲಿ ಪಾರು ಊರಲ್ಲೆಲ್ಲ ಬಂದಿರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ವೀರಭದ್ರಕ್ಕೆ ಸೀನು ಸಪೋರ್ಟಾಗಿ ನಿಂತ್ಕೊಳ್ತಾರೆ. ಆಗ ಶಿವು ನೋಡಿದೆ ಪಾರು ಎಷ್ಟು ಖುಷಿ ಆಗ್ತಿದೆ, ನಮ್ಮ ಸೀನಾ ನಮ್ಮ ಮಾವನ ವಿರುದ್ಧ ಸಪೋರ್ಟಿಯಾಗಿ ನಿಂತ್ಕೊಂಡಿದ್ದಾನೆ, ತುಂಬ ಖುಷಿ ಆಗ್ತಿದೆ ಅಂತಾರೆ. ಹೌದು ನಿನಗೆ ಯಾಕೋ ಖುಷಿ ಆಗ್ತಿದೆ, ನನಗಂತೂ ಅರ್ಥನೇ ಆಗ್ತಾಯಿದೆ ಅಂದ್ಬಿಟ್ಟು ಅಪ್ಪ ಏನೋ ನಡ್ಸೋಕೆ ಹೋಗ್ತಿದೆ ಅಂದ್ಬಿಟ್ಟು ಇಲ್ಲಿ ಪಾರು ಅಂದ್ಕೊಳ್ತಾಳೆ. ಇನ್ನು ವೀರಭದ್ರ ಬಂದಿದ ತಕ್ಷಣ ಅರೆ ಶಿವು ಏನು ಮಾಡ್ತಾ ಇದೆಯಾ, ನಿಮ್ಮ ಮಾವ ಬಂದಿದ್ದಾರೆ ಕಾಲಿಗೆ ಬಿದ್ದು ಆ ಹಾರ ಹಾಕು ಅಂದ್ಬಿಟ್ಟು ಅಂತಾರೆ. ಆಗ ಸೌಭಾಗ್ಯ ಹೇಳಿದ್ದು ನೆನಪಾಗ್ಬಿಡುತ್ತೆ. ಇಲ್ಲ ಅಪ್ಪ ಬೇಕು ಅಂತಲೇ ಈ ರೀತಿ ಮಾವನ ಕೆಳಗೆ ಕಾಲಿಗೆ ಬೀಳೋ ಥರ ಮಾಡಿ ಅವಮಾನ ಮಾಡ್ಬೇಕಂತ ಮಾಡಿದ್ದಾನೆ, ಆ ರೀತಿ ಆಗಬಾರ್ದು ಅಂದ್ಬಿಟ್ಟು ಅಯ್ಯೋ ಮಾವ ನೀವು ಯಾಕೆ ಕಾಲಿಗೆ ಬೀಳ್ತೀರಾ, ಅಲ್ಲ ಇಲ್ಲಿ ಯಾರು ದೊಡ್ಡವರು ಇಲ್ಲ ಚಿಕ್ಕವರಿಲ್ಲ, ಈಗ ಎಲೆಕ್ಷನ್ಗೆ ಇಬ್ಬರು ಕೂಡ ನಿಂತ್ಕೊಂಡಿದ್ದೀರಾ, ಇಬ್ಬರು ಪ್ರಚಾರ ಮಾಡಿ ನೀವು ಯಾಕೆ ಎಲ್ಲರಿಗೂ ಈಗ ಕಾಲಿಗೆ ಬೀಳಬೇಕು ಕೈಗೆ ಬೀಳಬೇಕು, ಸರಿನಾ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ಈಗ ಕಾಲಿಗೆ ಬೀಳೋದು ಬೇಕಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪಾರು ತಡಿತಾಳೆ ಶಿವನ. ಇದರಿಂದ ವೀರಭದ್ರಗೆ ಅವಮಾನ ಆಗಿಬಿಡುತ್ತೆ.
ಇಲ್ಲಿ ಏನಪ್ಪ ಇದು ನೀನು ಟ್ರಿಕ್ ಅಂತ ಚೆನ್ನಾಗೇ ಗೊತ್ತು, ಇಂಥ ಚೀಪ್ ಟ್ರಿಕ್ಸ್ ಥರ ನನ್ನ ಎದುರಿಗೆ ನೀನು ವರ್ಕ್ ಆಗಲ್ಲ ಅಂದ್ಬಿಟ್ಟು ಪಾರು ಇಲ್ಲಿ ಅವಮಾನ ಮಾಡ್ತಾಳೆ ವೀರಭದ್ರಗೆ ಅಂತ ಇಂತು ಪಿಂಕಿ ಮುಖವಾಡ ಇಲ್ಲಿ ಸೀನೆ ಎದುರಿಗೆ ಬಯಲು ಮಾಡ್ತಾಳೆ ರಶ್ಮಿ. ಈಗಾದರೂ ಪಿಂಕಿ ಮುಖವಾಡ ಬಯಲಾಗಿ ಪಿಂಕಿ ಅಸಲಿ ಆಟ ಈ ಒಂದು ಸೀನೆ ಮುಂದೆ ಬಯಲಾಗುತ್ತಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.